ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಾರದ ಕಳಪೆ ಬಂದು ಗಿಲ್ಲಿಯವರು. ಮನೆಯವರೆಲ್ಲ ಯಾಕೆ ಗಿಲ್ಲಿಯವರಿಗೆ ಟಾರ್ಗೆಟ್ ಮಾಡಿ ಕಳಪೆ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ ಬನ್ನಿ. ಈ ವಾರದಲ್ಲಿ ಜೋಡಿ ಟಾಸ್ಕ್ ಕೊಟ್ಟಿದ್ದರು ಬಿಗ್ ಬಾಸ್ ರವರು. ಜೋಡಿ ಟಾಸ್ಕ್ ಅಲ್ಲಿ ಎಲ್ಲಾ ಜೋಡಿಗಳು ತುಂಬಾ ಅದ್ಭುತವಾಗಿಯೇ ಆಟವಾಡಿದ್ದರು. ಅದರಲ್ಲೂ ಗಿಲ್ಲಿ ಹಾಗೂ ಕಾವ್ಯ ಮೊದಲನೇ ಟಾಸ್ಕ್ ತುಂಬಾ ಚೆನ್ನಾಗಿ ಆಡಿದ್ರು. ಆದರೆ ಎರಡನೇ ಟಾಸ್ಕ್ ರಿಂಗ್ ವಶ ಟಾಸ್ಕ್ ನಲ್ಲಿ ಇಬ್ಬರು ಕುಳ್ಳ ಇದ್ದಿದ್ದರಿಂದ ಅವರಿಗೆ ಅಷ್ಟು ರಿಂಗ್ ಕಲೆಕ್ಟ್ ಮಾಡಲು ಆಗಲಿಲ್ಲ. ಇಬ್ಬರು ಸೇರಿ ಬರೀ 20 ರಿಂಗ್ಗಳನ್ನು ಮಾತ್ರ ಕಲೆಕ್ಟ್ ಮಾಡಿದರು. ಇನ್ನು ಮೂರನೇ ಟಾಸ್ಕ್ ಕೇಳಲೇಬೇಡಿ. ಎಲ್ಲರೂ ಅಷ್ಟೊಂದು ಬಾಲ್ಗಳನ್ನು ಕಲೆಕ್ಟ್ ಮಾಡಿದರೆ ಇವರಂತೂ ಬರೀ ಒಂದು ಬಾಲ್ ಮಾತ್ರ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು. ಬಾಲ್ ಬ್ಯಾಲೆನ್ಸ್ ಟಾಸ್ಕ್ ಅಲ್ಲಿ ಅಭಿ ಮತ್ತು ಚೈತ್ರರವರು 980 ಪಾಯಿಂಟ್ಸ್ಗಳು ತಗೊಂಡ್ರೆ, ಇನ್ನು ಅಶ್ವಿನಿ ಹಾಗೂ ರಘುವರು 880 ಪಾಯಿಂಟ್ಸ್ ತಗೊಂಡಿದ್ರು. ಅದೇ ರೀತಿ ರಕ್ಷಿತಾ ಹಾಗೂ ಮಾಳುರವರು 540 ಪಾಯಿಂಟ್ಸ್ ತಗೊಂಡ್ರೆ, ಇವರು ಮಾತ್ರ ಬರೀ 50 ಪಾಯಿಂಟ್ಸ್ ಮಾತ್ರ ತಗೊಂಡಿದ್ರು. ಈ ಬಾಲ್ಸ್ ಬ್ಯಾಲೆನ್ಸ್ ಟಾಸ್ಕ್ನಲ್ಲಿ ಕಾವ್ಯ ಹಾಗೂ ಗಿಲ್ಲಿಯವರು ಎಲಿಮಿನೇಟ್ ಆಗ್ತಾರೆ. ಇನ್ನು ಮಿಕ್ಕಿದ 3 ಜೋಡಿಗಳು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಾರೆ. ಈ ಕ್ಯಾಪ್ಟನ್ಸಿ ಟಾಸ್ಕ್ ನಿಜವಾಗಿಯೂ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ಅದರಲ್ಲಿ ವಿನ್ ಆಗಿದ್ದು ಚೈತ್ರ ಹಾಗೂ ಅಭಿಯವರು. ಆದ್ರೆ ಇಲ್ಲಿ ಚೈತ್ರ ಆಡಿದ್ದು ಲೆಕ್ಕಕ್ಕೆ ಬರಲ್ಲ. ಆದ್ರೆ ಇಲ್ಲಿ ಕ್ಯಾಪ್ಟನ್ ಆಗಿದ್ದು ಮಾತ್ರ ಸ್ಪಂದನ ಹಾಗೂ ಅಭಿ. ಇಲ್ಲಿ ಸ್ಪಂದನ ಕತೆ ಏನಾಯ್ತು ಅಂದ್ರೆ, ಈಟ್ 5 ಸ್ಟಾರ್ ಡೂ ನಥಿಂಗ್ ಆ ತರ ಆಗಿದೆ. ಆಕೆಯ ಅದೃಷ್ಟನ ಏನೋ ಗೊತ್ತಿಲ್ಲ, ಯಾವಾಗ್ಲೂ ನಾಮಿನೇಷನ್ ನಲ್ಲಿ ಸೇವ್ ಆಗೋದು ಅಥವಾ ಈ ತರ ಯಾವ್ದಾರ ಒಂದು ಲಕ್ಕಿಂದ ಈ ತರ ಕ್ಯಾಪ್ಟನ್ ಆಗೋದು. ಇಲ್ಲಿ ವಾರ ಪೂರ್ತಿ ಕಷ್ಟಪಟ್ಟವರು ಕ್ಯಾಪ್ಟನ್ ಆಗದೆ ಕುಳಿತಿರುವಾಗ ಈಕೆ ಕಾಲ್ ಮುರ್ಕೊಂಡು ಬರೀ ಕುತ್ತಲ್ಲೇ ಕ್ಯಾಪ್ಟನ್ ಆದ್ಲು. ಇನ್ನು ಕ್ಯಾಪ್ಟನ್ ಆದ್ಮೇಲೆ ಕಳಪೆ ಹಾಗೂ ಉತ್ತಮ ಇದ್ದೇ ಇರುತ್ತಲ್ಲ. ಈಗ ಗಿಲ್ಲಿಗೆ ಯಾರ್ಯಾರು ಕಳಪೆ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಬನ್ನಿ. ಅಭಿ, ಸ್ಪಂದನ, ರಘು, ಚೈತ್ರ, ಅಶ್ವಿನಿ, ಅದೇ ರೀತಿ ಇನ್ನು 2-3 ಬರೀ ಗಿಲ್ಲಿಗೆ ಕಳಪೆ ಕೊಟ್ಟಿದ್ದಾರೆ. ಮೊದಲಿಗೆ ಅಶ್ವಿನಿಯವರು ಬರ್ತಾರೆ. ನಮ್ಮ ವಿಚಾರ ಇವನಿಗೆ ಪ್ರಚಾರ ಆಗ್ಬಿಟ್ಟಿದೆ ಅಂತ ಕಳಪೆ ಕೊಡ್ತಾರೆ. ಅಂದ್ರೆ ನಾವೇನೇ ಮಾಡಿದ್ರು ಅದನ್ನ ತಗೊಂಡು ಪ್ರಚಾರ ಮಾಡ್ತಾನೆ. ನಾವು ಸುಮ್ಮನೆ ಕೂತಿದ್ರು ಏನಾರ ಒಂದು ಮಾತಾಡ್ತಾನೆ, ಏನಾರ ಮಾತಾಡಿದ್ರು ಕೂಡ ಇವನು ಏನಾರು ಒಂದು ಮಾತಾಡ್ತಿರ್ತಾನೆ ನಮ್ಮ ಬಗ್ಗೆ. ಅದಕ್ಕೋಸ್ಕರ ನಮ್ಮ ಚಿಕ್ಕ ಚಿಕ್ಕ ವಿಚಾರ ಕೂಡ ತಗೊಂಡು ಇವನ್ನೆಲ್ಲರೂ ಪ್ರಚಾರ ಮಾಡ್ತಾನೆ ಅನ್ನೋ ರೀತಿ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟು ಅವನಿಗೆ ಕಳಪೆ ಕೊಡ್ತಾರೆ. ಇನ್ನು ಎರಡನೆಯದಾಗಿ ರಘುರವರು ಬರ್ತಾರೆ. ಅವರು ಕೂಡ ಹೇಳ್ತಾರೆ ಇವನಿಗೆ ಕಾಮಿಡಿ ಯಾವುದು, ಪರ್ಸ್ನಲ್ ವಿಷಯ ಯಾವುದು, ಅದಕ್ಕೆಲ್ಲ ಒಂದು ಗೆರೆ ಅಂತ ಇರುತ್ತೆ. ಇವನು ಕಾಮಿಡಿ ಅಂತ ಹೇಳ್ಕೊಂಡು ನಮ್ಮ ಪರ್ಸ್ನಲ್ ವಿಷಯನೆಲ್ಲ ತಗೋಬರ್ತಿದ್ದಾನೆ ಇಲ್ಲಿ ಅನ್ನೋ ರೀತಿ ಹೇಳಿ ಅವನಿಗೆ ಕಳಪೆ ಕೊಡ್ತಾರೆ. ಇನ್ನು ಮೂರನೆಯದಾಗಿ ಬಂದ ಚೈತ್ರರವರು ಹೇಳ್ತಾರೆ, ನನ್ನ ವಯಸ್ಸಿನ ಬಗ್ಗೆ ಎಲ್ಲ ಮಾತಾಡಬೇಡ, ನನ್ನ ಫ್ಯಾಮಿಲಿ ಹೊರಗಡೆ ಎಲ್ಲ ನೋಡ್ತಾ ಇರ್ತಾರೆ ಅಂತಾರೆ. ಆಗ ಗಿಲ್ಲಿ ಅವರು ಹೇಳ್ತಾರೆ, ನಿನ್ಗೇನು ವಯಸ್ಸಾಗ್ಬಿಟ್ಟಿದ್ಯಾ, ನಾನು ಅಂದಿದ ತಕ್ಷಣ ನಿಂಗೆ ವಯಸ್ಸಾಗ್ಬಿಟ್ಟಿದೆ ಅಂತ ನೀನು ఎందుకు ಅಂದ್ಕೊಳ್ತೀಯ ಅಂತ ಗಿಲ್ಲಿ ಅವ್ರು ಹೇಳ್ತಾರೆ. ನೋಡು, ಒಂದ್ಸಲ ಹೇಳ್ತೀನಿ, ಎರಡನೇ ಸಲ ಹೇಳ್ತೀನಿ, ಮೂರನೇ ಸಲಿಗೆ ನನ್ನ ಭಾಷೆಲಿ ನಿನಗೆ ಬೈಬೇಕಾಗುತ್ತೆ, ಸುಮ್ಮನೆ ಇರು ಅಂತ ಕೇಳ್ತಾರೆ. ಆಗ ಗಿಲ್ಲಿ ಹೇಳ್ತಾನೆ, ಅದ್ಯಾವ ಭಾಷೆ, ಆ ಭಾಷೆಲಿ ಹೇಳು ನೋಡೋಣ ಅಂತ ಹೇಳ್ತಾರೆ. ಆಗ ಚೈತ್ರ ಹೇಳ್ತಾರೆ, ಇನ್ನೂ ಟೈಮ್ ಬಂದಿಲ್ಲ, ಇಷ್ಟರಲ್ಲೇ ಕೊಡ್ತೀನಿ ನಿನಗೆ, ನಾನು ಯಾವ ಥರ ಮಾತಾಡ್ತೀನಿ ಅಂತ ನಿನ್ಗೆ ಇನ್ನೂ ಗೊತ್ತಿಲ್ಲ, ಹಿಂದಿನ ಸೀಸನ್ ನೀನು ನೋಡ್ಕೊಂಡು ಬಂದಿದ್ಯಾ ಅಂತ ಅಂದ್ಕೊಳ್ತೀನಿ, ನನ್ನ ತಂಟೆಗೆ ಬರಬೇಡ ನೀನು ಅಂತ ವಾರ್ ಕೂಡ ಮಾಡ್ತಾರೆ. ಅಷ್ಟೆಲ್ಲ ಮಾತಾಡಿ ಬಂದು ಕೂತ್ಕೊಳ್ತಾರೆ. ಅವಾಗ ಗಿಲ್ಲಿಯವರು ಮತ್ತೆ ಒಂದು ಟಾಂಗ್ ಕೊಡ್ತಾರೆ. ಅದೇನಂದ್ರೆ, ಓ ವಯಸ್ಸಾಗಿರೋರೆಲ್ಲ ಮನೆಗೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಗ ಅಭಿ ಹಾಗೂ ಸ್ಪಂದನ ಕ್ಯಾಪ್ಟನ್ ಆಗಿರೋ ಕಾರಣ, ಗಿಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು, ನಿನ್ಗೆ ಎಷ್ಟು ಸಲ ಹೇಳ್ಬೇಕು ಅಂತ ಅವರು ಕೂಡ ಗಿಲ್ಲಿ ಮೇಲೆ ರೇಗಾಡ್ತಾರೆ. ಆಗ ಸುಮ್ಮನೆ ಕೂತ್ಕೊಳ್ತಾನೆ ಗಿಲ್ಲಿ. ನಿಮ್ಮ ಪ್ರಕಾರ ಕಳಪೆ ಕೊಟ್ಟಿದ್ದು ಗಿಲ್ಲಿಗೆ ಸರಿನಾ ಅಥವಾ ಬೇರೆ ಇನ್ಯಾವ ಸದಸ್ಯನಿಗೆ ಕಳಪೆ ಕೊಡಬೇಕಿತ್ತು? ಅದೇ ರೀತಿ ನಿಮ್ಮ ಪ್ರಕಾರ ಈ ವಾರದಲ್ಲಿ ಅತ್ಯುತ್ತಮವಾಗಿ ಟಾಸ್ಕ್ ಕೂಡ ಹಾಗೂ ವ್ಯಕ್ತಿತ್ವದಲ್ಲಿ ಯಾರು ಚೆನ್ನಾಗಿ ಆಡಿದ್ದಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.